ಸೌಪರ್ಣಿಕ ಇನ್ನೂ ತನಕ ಯಾಕೆ ಬಂದಿಲ್ಲ? ಎಲ್ಲಿ ಬಿಡಿ, ಇಷ್ಟು ದಿನ ನನ್ನ ಮನದಲ್ಲಿ ಮನೆ ಮಾಡಿರುವ ಭಾವನೆಗಳನ್ನು ಇವತ್ತು ಹೇಗಾದರೂ ಮಾಡಿ ನಾನು ಸೌಪರ್ಣಿಕಕ್ಕೆ ಹೇಳಬೇಕು ಅಂತ ಆತುರದಿಂದ ಕಾಯ್ತಾ ಇದ್ದೀನಿ. ಅದರಲ್ಲೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನಾಚರಣೆ. ನಮ್ಮಂತ ಒನ್ ಸೈಡ್ ಲವರ್ಸ್ಗಳಿಗೆ ಈ ಪ್ರೀತಿಯ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇದೇ ವಿಶೇಷವಾಗಿದೆ. ಸೌಪರ್ಣಿಕ, ಎಲ್ಲಿದೆಯೇ? ಬೇಗ ಬಾ. ಈ ನನ್ನ ಮನದಾಳದ ಮಾತನ್ನು ನಿನ್ನ ಹತ್ರ ಹೇಳಬೇಕು ಅಂತ ಆತುರದಿಂದ ಕಾಯ್ತಾ ಇದ್ದೀನಿ ಕಡೆ. ಐ ಲವ್ ಯು ಸೌಪರ್ಣಿಕ, ಬೇಗ ಬಾರೆ. ಹಾಯ್ ಕಿಶನ್. ಸೌಪರ್ಣಿಕ, ಏನಪ್ಪ ಒಬ್ನ ನಿಂತ್ಕೊಂಡು ಗಾಢವಾಗಿ ವಿಚಾರ ಮಾಡ್ತಾ ನಿಂತಿದ್ಯಾ? ಅದಲ್ಲದೆ ಇವತ್ತು ವಿಶೇಷ ದಿನ, ಯಾರ್ದೋ ದಾರಿ ಕಾಯ್ತಾ ಇದೀಯಾ? ಹೇಳು ಹೇಳು, ಯಾರು ಹೇಳೋಳು? ಸೌಪರ್ಣಿಕ ನೋಡು, ಈ ಇಡೀ ಕಾಲೇಜಿನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಕ್ಲೋಸ್ ಆಗಿರೋದಂದ್ರೆ ನಾನು ತಾನೆ. ಅದೇನೇ ವಿಷಯ ಇದ್ರೂ ಕೂಡ ನಾನು ಮೊದಲು ಹೇಳೋದು ನಿನಗೆ, ನಂಬಿಟ್ಟು ಇನ್ಯಾರಾದ್ರೂ ಹೇಳಕ್ ಸಾಧ್ಯನೇ? ಅಂದಾಗೆ ಆ ವಿಷಯ ಏನಂದ್ರೆ ಅದು ಸೌಪರ್ಣಿಕ ಅದು ಅದು ನಿಂತ್ಕೊಂಡ್ರೆ ಏನಂತ ಆಗ್ಬೇಕು ನನಗೆ? ಯಾರಂತ ಹೇಳು. ಅವಳ ಬಗ್ಗೆ ಏನಾದ್ರು ಹೇಳಿದ್ರೆ ಅವಳ ಕಾಂತಿ ಏನಾದ್ರೂ ಕಡಿಮೆ ಆಗುತ್ತಾ ಅಥವಾ ನಿನ್ನ ಕಾಂತಿ ಕಡಿಮೆ ಆಗುತ್ತಾ? ಸೌಪರ್ಣಿಕ, ಹಾಗೆ ಹೇಳ್ಬೇಡ. ಅವಳ ಕಾಂತಿ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಅವಳ ರೂಪ, ಅಪರೂಪ, ಸ್ವರೂಪ, ನಡೆ ನುಡಿ, ಅವಳಿರೋ ರೀತಿ ಇವುಗಳನ್ನ ವರ್ಣಿಸೋದಕ್ಕೆ ನನ್ನ ಶಬ್ದಗಳೇ ಸಾಧ್ಯ. ಬೆಳದಿಂಗಳ ರಾತ್ರಿಯಲ್ಲಿ ಆಕಾಶದಲ್ಲಿ ಚಂದ್ರನು ಹೇಗೆ ಬಿಂಬಿಸುತ್ತಾನೋ ಅದೇ ರೀತಿ ಅವಳು ನನ್ನ ಮನದಲ್ಲಿ ಶಾಶ್ವತವಾಗಿರುತ್ತಾಳೆ. ಒಂದ್ ರೀತಿಯಲ್ಲಿ ಚಂದ್ರನ ಕಾಂತಿ ತರ ಇದ್ದಾಳೆ ಅಂತ ಹೇಳು. ಅವಳ ಹೆಸರು ಹೇಳ್ತೀಯೋ ಅಥವಾ ಇದೇ ತರ ನಿಂತು ಬಿಡ್ತೀಯೋ? ಅದು ಹೇಳ್ತೀನಿ. ಇವತ್ತು ನಾನು ನನ್ನ ಪ್ರೀತಿಯ ವಿಷಯ ನನ್ನ ಹತ್ರ ಹೇಳಿದ್ರೆ ನನ್ನ ಸ್ನೇಹವನ್ನು ದೂರ ಮಾಡ್ತಾಳೆ, ಗೊತ್ತಿಲ್ಲ. ಹಾಗೆ ಸಾಧ್ಯ ಇಲ್ಲ. ಒಂದು ವೇಳೆ ಅವಳು ನನ್ನ ಮೇಲೆ ಮನಸ್ಸಿದ್ದು ನನ್ನ ಬಗ್ಗೆನೇ ಅವಳು ತಿಳ್ಕೊಳ್ಬೇಕಂತ ಇದ್ರೆ ಏನೇ ಇರಲಿ, ಇವತ್ತು ನನ್ನ ಪ್ರೀತಿ ವಿಷಯನ ಅವಳ ಹತ್ರ ಹೇಳಲೇಬೇಕು. ಹೇಳ್ತೀನಿ. ನಾನು ಹೆಸರು ಕೇಳಿದ್ರೆ ಒಬ್ನೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ನಿಂತಿದ್ಯಾ? ಏನ್ ವಿಚಾರ ಮಾಡ್ತೀಯಾ? ಯಾವ ಕನಸಿನ ಲೋಕದಲ್ಲಿ ಇದೆಯಾ ಅಂತ? ಇಲ್ಲ ಕಣೆ ಸೌಪರ್ಣಿಕ, ಕನಸಿನ ಲೋಕ ಅಲ್ಲ. ಸೌಪರ್ಣಿಕ, ಇದ್ದ ವಿಷಯನ ನಾನು ನೇರವಾಗಿ ಹೇಳ್ತೀನಿ. ಆ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳಂತೆ ಈ ನನ್ನ ಹೃದಯ ಬಡಿತವು ಸದಾ ನಿನ್ನ ಹೆಸರನ್ನೇ ಪಠಿಸುತ್ತಾ ಇರುತ್ತೆ ಕಣೆ. ನಿಜ ಹೇಳಬೇಕು ಅಂದ್ರೆ ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ಏನ್ ಮಾತಾಡ್ತಾ ಇದೀಯ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನೋಡು, ನೀ ನನ್ನ ಫ್ರೆಂಡ್ ಅನ್ನೋ ಮಾತ್ರಕ್ಕೆ ನಾನು ನಿನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿರಬಹುದು. ಅಂದಾಗೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ನೀನ್ ಹೇಗೆ ತಿಳ್ಕೊಂಡೆ? ನೋಡು, ನಮ್ಮಿಬ್ಬರದು ಪವಿತ್ರ ಸ್ನೇಹ ಅನ್ನೋದನ್ನ ಮಾತ್ರ ಮರಿಬೇಡ. ಸೌಪರ್ಣಿಕ, ಇವತ್ತು ನಮ್ಮಿಬ್ಬರ ಮಧ್ಯೆ ಸ್ನೇಹ ಇರಬಹುದು ಕಣೆ, ಆದ್ರೆ ಇದೇ ಸ್ನೇಹ ಮುಂದೊಂದಿನ ಪ್ರೀತಿ ಆಗಬಾರದು ಅಂತ ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಕವಿಯ ಕಲ್ಪನೆಗೆ ಕಥೆ ಎಷ್ಟು ಅರ್ಥಬದ್ಧವಾಗಿರುತ್ತೋ ಸ್ನೇಹದಲ್ಲಿ ಪ್ರೀತಿಯು ಕೂಡ ಅಷ್ಟೇ ಶಾಶ್ವತವಾಗಿರುತ್ತೆ, ಗೊತ್ತಾ? ನಿನಗೆ ಅರ್ಥ ಆಗ್ತಾ ಇಲ್ಲ ಕಣು. ಮೇಲೆ ಚಂದ್ರ ಇದ್ದಾನಂತ ಆ ಚಂದ್ರನಿಗೆ ಏನೇ ಹಾಕಕ್ಕಾಗತ್ತಾ? ನಿನ್ನ ಅಂತಸ್ತೇನು ನಮ್ಮ ಅಂತಸ್ತೇನು? ಅಂಥದ್ರಲ್ಲಿ ಸ್ನೇಹನ ಅನ್ಕೊಂಡು ನಾನಿನ್ನ ಪ್ರೀತಿ ಮಾಡ್ಬೇಕಾ? ಬೇಡ ಕಣು, ಬೇಡ, ಇದು ತಪ್ಪು. ಸೌಪರ್ಣಿಕ ನೋಡು, ಪ್ರೀತಿಯಲ್ಲಿ ಆಸ್ತಿ ಅಂತಸ್ತು ಇರಲ್ಲ ಕಣೆ. ಬಡವರಲ್ಲಿರೋ ಪ್ರೀತಿ ಗೌರವ ಆಸ್ತಿವಂತರಲ್ಲಿ ಇರಲ್ಲ. ನೋಡು ಸೌಪರ್ಣಿಕ, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ. ನಿನ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ ಇದ್ದೀನಿ. ನನಗೆ ನೀನ್ ಬೇಕು. ಬೆಳಗಿನ ಛಾವದಲ್ಲಿ ಉದಿಸುತ್ತಿರುವ ಸೂರ್ಯ ನೋಡಲು ಎಷ್ಟು ಅಂತವಾಗಿರ್ತಾನೋ ಅದೇ ರೀತಿ ನೀನು ನನ್ನ ಜೊತೆ ಇದ್ರೆ ನನ್ನ ಬಾಳು ಕೂಡ ಅಷ್ಟ ಅಂದವಾಗಿರುತ್ತೆ ಕಣೆ. ನೋಡು ಕಿಶನ್, ಪ್ರೀತಿ ಅನ್ನೋದು ಒಂದು ಭಾವಿ ಇದ್ದಾಗ ಆ ಭಾವಿಯ ಆಳ ತಿಳಿದವರಿಗೆ ಮಾತ್ರ ಗೊತ್ತು. ಆ ಪ್ರೀತಿಯ ಪ್ರಭಾವ ಏನು ಅಂತ ನಿನಗೆ ಅರ್ಥ ಆಗಲ್ಲ ಕಣೋ. ಈಗ ನೀನ್ ಏನ್ ಹೇಳಿದ್ರು ನನಗೆ ನನ್ನ ಮಾತು ಅರ್ಥ ಆಗಲ್ಲ ಅನ್ಸುತ್ತೆ. ನೋಡು, ನನಗೆ ಒಂದಿನ ಟೈಮ್ ಕೊಡು.
ಒಂದಿನ ತಾನೆ. ಸರಿ, ಒಂದಿನ ಕೊಡ್ತೀನಿ. ನಿನ್ಗೋಸ್ಕರ ನಾನು ಇಷ್ಟು ದಿನ ಕಾದಿದ್ದೀನಿ. ಇನ್ನು ಒಂದೇ ದಿನ ಕಾಯೋದು ದೊಡ್ಡದೇನು ಮಾತಲ್ಲ. ಸರಿ ಕಣೆ, ನಿನ್ಗೋಸ್ಕರ ಒಂದಿನ ಕಾಯ್ತೀನಿ. ಸರಿ ಬಾ, ಟೈಮ್ ಆಯ್ತು, ಹೋಗೋಣ. ನೀನು ಹೋಗು. ನನ್ನ ಗೆಳೆಯ ವಿಹಾನ್ ಬರ್ತಾ ಇದ್ದಾನೆ. ಅವನ ಜೊತೆಗೆ ನಾನು ಕ್ಲಾಸಿಗೆ ಅಟೆಂಡ್ ಆಗ್ತೀನಿ. ಬಾಯ್. ಬೇಗ ಬಂದ್ಬಿಡು, ಸರಿ. ಚಕ್ಕರ್ ಹೊಡಿಬೇಡ. ಸೋಪಣಿಕಾ, ನಾಳೆ ನಿನ್ನ ನಿರ್ಧಾರವನ್ನು ಹೇಳೋದನ್ನು ಮಾತ್ರ ಬರಿಬೇಡ.